ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನನ್ನ ಫೋನ್ ನಂಬರನ್ನು ಕೊಟ್ಟಿದ್ದೇನೆ. ಹೆಚ್ಚಿನ ಮಾಹಿತಿ ಬೇಕಿದ್ದವರು ನನ್ನನ್ನು ಸಂಪರ್ಕಿಸಬಹುದು. ಇದು ನನ್ನ ಸ್ನೇಹಿತರ 1 ವರ್ಷದ ಅಡಿಕೆ ಗಿಡದ ಒಂದು ತೋಟ. 700-800 ಗಿಡ ಇದೆ. ಇದನ್ನು ಕಳೆದ ವರ್ಷ ನೆಟ್ಟಿದ್ದಾರೆ ಇದೇ ಸಮಯಕ್ಕೆ. ನೋಡುವ ಈ ತೋಟ, ಈ ಗಿಡಗಳು ಈಗ ಹೇಗಿದೆ ಅಂದರೆ, ನಾನು ಕಳೆದ ವರ್ಷ 2-3 ವಿಡಿಯೋ ಮಾಡಿದ್ದೇನೆ ಇದರ ಬಗ್ಗೆ. ಅಂದರೆ ಇವರು ಗುಂಡಿ ತೆಗೆದ ನಂತರ ಮಳೆಗಾಲದಲ್ಲಿ ಸಂಪೂರ್ಣ ಗಿಡಗಳು ಕೆಲವು ಹಾನಿಗೊಳಗಾಗಿತ್ತು. ಅಂದರೆ ಗುಂಡಿಯಲ್ಲಿ ನೀರು ತುಂಬಿ ಎಲ್ಲ ಎಡವಟ್ಟಾಗಿತ್ತು. ಈಗ ಹೇಗಿದೆ ಗಿಡಗಳು ಎಲ್ಲ ಸ್ವಲ್ಪ ಮಾಹಿತಿಯನ್ನು ನೋಡೋಣ ಬನ್ನಿ. ಈ ಸಲ ಇವರು ಇಲ್ಲಿ ಕಳೆಯನ್ನು ತೆಗೆದಿಲ್ಲ, ಹಾಗಾಗಿ ಗಿಡಗಳು, ಉಳಿದ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಇದಕ್ಕೆ ಇವರು ತುಂಬ ಖರ್ಚು ವೆಚ್ಚ ಮಾಡಿದ್ದರು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಆದ್ಯತೆ ಕೊಡುವುದೇ ನಾವು ಅಡಿಕೆ ತೋಟ ಮಾಡುವಾಗ ಹಿಟಾಚಿಗೆ. ಅಂದರೆ ಗುಂಡಿಗಳೆಲ್ಲ ಚೆನ್ನಾಗಿ ಆಗಬೇಕು, ಅದು ನೋಡಲಿಕ್ಕೆ ಸುಂದರವಾಗಿರಬೇಕು ಗುಂಡಿಗಳು. ಅಡಿಕೆ ಗಿಡಕ್ಕೆ ಮಹತ್ವ ಕೊಡುವುದೇ ಇಲ್ಲ ನೋಡಿ ಸ್ನೇಹಿತರೆ. ಈ ಗುಂಡಿಗಳನ್ನೆಲ್ಲ ಇವರು ಎಷ್ಟು ಕರಾರುವಕ್ಕಿಯಾಗಿ ಮಾಡಿದ್ರು ಅಂತ ಹೇಳಿದರೆ, 4 ಮೂಲೆಗಳು ಕೂಡ ಒಂದೇ ರೀತಿ ಬರಬೇಕು, ಇಷ್ಟು ಆಳ ಆಗಿರಬೇಕು, ನೋಡಲಿಕ್ಕೆ ಸುಂದರವಾಗಿ ಕಾಣಬೇಕು ಅಂತ ಎಲ್ಲ ಹೆಚ್ಚಿನವರ ಒಂದು ನಿರೀಕ್ಷೆ ಆಗಿರ್ತದೆ. ಆದರೆ ಮಳೆಗಾಲದಲ್ಲಿ ಈ ಗುಂಡಿಯ ಕತೆ ಎಡವಟ್ಟಾಗಿರ್ತದೆ. ಏನಾಗಿರ್ತದೆ ಅಂತ ಹೇಳಿದರೆ, ಗಿಡದ ಮೇಲೆಲ್ಲ ಈ ಮಣ್ಣು ಬಿದ್ದು ಸಣ್ಣ ಸಣ್ಣ ಗಿಡಗಳೆಲ್ಲ ಸತ್ತು ಹೋಗ್ತದೆ. ಆಮೇಲೆ ಪುನಃ ಅವರಿಗೆ ಕೆಲಸ, ಕುಳಿಯಲುಗಳಿಗೆ. ಯಾಕಂತ ಹೇಳಿದರೆ ಬಿದ್ದ ಮಣ್ಣನ್ನು ತೆಗಿಬೇಕಲ್ಲ ಗುಂಡಿಯಿಂದ. ಅಷ್ಟೇ ಅಲ್ಲದೆ ಇದರ ಮೇಲೆ ನೀರು ನಿಂತಿರ್ತದೆ ನೋಡಿ. ಈ ರೀತಿ ಕಳೆ ಇದ್ದರೆ ಏನಾಗ್ತದೆ ಗೊತ್ತಾ, ನಮ್ಮ ಮಳೆ ನೀರು ಚೆನ್ನಾಗಿ ಭೂಮಿಯೊಳಗೆ ಇಂಗ್ತದೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಗುಂಡಿ ಒಳಗಡೆ ನೀರು ನಿಲ್ಲುವುದಿಲ್ಲ. ಹೀಗಾದಾಗ ಏನಾಗ್ತದೆ, ಗಿಡಗಳು ಸಾಯುವ ಪ್ರಮೇಯ ತಪ್ತದೆ. ಈ ವಿಭಾಗದಲ್ಲಿ 400-500 ಗಿಡ ಇದೆ. 20% ಗಿಡಗಳು ಸತ್ತು ಹೋಗಿದೆ ಸ್ನೇಹಿತರೆ. ಅಂದರೆ 100ಕ್ಕೆ 20ರಷ್ಟು ಸತ್ತು ಹೋಗಿದೆ ನೋಡಿ. ಈ ಗಿಡ ಉಳಿದಿದೆ ಇಲ್ಲಿ ನೋಡಿ, ಈ ಗಿಡ ಸತ್ತು ಹೋಗಿದೆ ನೋಡಿ. ಈ ಗುಂಡಿಯಲ್ಲಿರುವಂಥ ಗಿಡ ಸತ್ತು ಹೋಗಿದೆ ನೋಡಿ. ಈ ಗಿಡ ಇದೆ ಇಲ್ಲಿಗೆ ಇವರು ಈಗ ಅಷ್ಟೇ ನಾಟಿ ಮಾಡಿದ್ದಾರೆ ಅಷ್ಟೇ ನೋಡಿ. ಈ ಗಿಡ ನಾಟಿ ಮಾಡಿದ ಗಿಡ ಈಗ. ಅಂದರೆ ತುಂಬ ಗಿಡಗಳು ನಾಶ ಆಗಿದೆ ಸ್ನೇಹಿತರೆ. ಎಷ್ಟು ಹಣ ಖರ್ಚು ಮಾಡಿ ಸಹ ಗಿಡಗಳು ಬದುಕದಿದ್ದರೆ ನೋಡಿ, ಗಿಡ ಇಲ್ಲ ನೋಡಿ. ಅಲ್ಲಿ ಕಾಣ್ತದಲ್ಲ ಜಾಗ, ಆ ಜಾಗದಲ್ಲಿ ಯಾವುದೇ ಗುಂಡಿ ಮಾಡದೆ ನೆಟ್ಟಿದ್ದಾರೆ ಸ್ನೇಹಿತರೆ. ನಾನು ಹೇಳಿದೆ ಅಂತ ನನ್ನ ಮಾತಿಗೆ ಬೆಲೆ ಕೊಟ್ಟು ಕೇವಲ ಗುಂಡಿ ಮಾಡದೆ ಮಾತ್ರ ನೆಟ್ಟದ್ದು, ಅದು ಮಾತ್ರ ಒಂದು ಹೇಳಿದ ಕೆಲಸ ಮಾಡಿದ್ದವರು. ಬಾಕಿ ಗೊಬ್ಬರ ಕೊಡುವಂಥದ್ದು, ರಾಸಾಯನಿಕ ಗೊಬ್ಬರ ಕೊಡುವಂಥದ್ದು ಎಲ್ಲವನ್ನೂ ಮಾಡ್ತಾಯಿದ್ದಾರೆ. ಹಾಗಾಗಿ ಕೇವಲ ಗುಂಡಿಯನ್ನು ತೆಗೆಯದ ಮಾತ್ರ ಒಂದು ಕೆಲಸ ಮಾಡಿದ್ದಾರೆ ಅಷ್ಟೇ ಹೊರತು ಗೊಬ್ಬರ ಕೊಡುವಂಥದ್ದು ತಪ್ಪಿಸಲಿಲ್ಲ. ಎಲ್ಲ ರೀತಿಯ ಗೊಬ್ಬರ ಕೊಡ್ತಾಯಿದ್ದಾರೆ. ಕುರಿ ಗೊಬ್ಬರ ಕೊಡ್ತಾಯಿದ್ದಾರೆ, ರಾಸಾಯನಿಕ ಗೊಬ್ಬರ ಕೊಡ್ತಾಯಿದ್ದಾರೆ ಸ್ನೇಹಿತರೆ. ನಾವೆಲ್ಲ ಅಡಿಕೆ ಕೃಷಿ ಮಾಡುವಾಗ ಒಂದು ಭ್ರಮೆಯಲ್ಲಿ ಇರ್ತೇವೆ ಅಂತ ಹೇಳಿದರೆ, ತೋಟ ಚೆಂದ ಕಾಣಬೇಕು ಅಂತ. ಈ ಹೊಸ ಮಣ್ಣು ಕೆಂಪಾಗಿ ಅದರಲ್ಲಿಂದ ಗುಂಡಿ ಮಾಡಿ ಅದರಲ್ಲಿ ನಾವು ಗಿಡವನ್ನು ನೆಡುವಾಗ ಅದು ಹಸಿರಾಗಿ ಕಂಡು ತುಂಬ ಸುಂದರ ಕಾಣ್ತದೆ. ಆದರೆ ಮತ್ತೆ ಕಳೆ ಬಂದೇ ಬರ್ತದೆ ನೋಡಿ. ಮತ್ತೆ ನಮಗೇನು ಕೆಲಸ, ಕಳೆಯನ್ನು ತೆಗಿತಾಲೇ ಇರೋದು, ಪದೇ ತೆಗಿತಾ ಇರೋದು. ನಾವು ಹಣ ಖರ್ಚು ಮಾಡಿ ಕೊನೆಗೆ ಇಳುವರಿ ಬರುವಾಗ ಅಡಿಕೆಯಲ್ಲಿ ಇಳುವರಿಯೂ ಬರದಿದ್ದರೆ, ನಾವು ಒಳ್ಳೆಯ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡದಿದ್ದರೆ ನಮಗೆ ಅಡಿಕೆ ಕೃಷಿಯಲ್ಲಿ ಲಾಸೇ ಆಗ್ತದೆ. ಅಷ್ಟೇ ಅಲ್ಲದೆ ನಾವು ಎಷ್ಟೇ ಚೆನ್ನಾಗಿ ಗುಂಡಿ ತೆಗೆದ್ರೂ ಮಳೆ ನೀರು ಬಿದ್ದಾಗ ಗುಂಡಿಯ ಪರಿಸ್ಥಿತಿ ಏನಾಗ್ತದೆ, ಒಂದು ಮಣ್ಣು ಮುಚ್ಚಿ ಗಿಡ ಸಾಯ್ತದೆ. ನಾವು ಗುಂಡಿ ಕೇವಲ ನೆಡುವ ಆ ಸಮಯಕ್ಕೆ ಮಾತ್ರ ನಮಗೆ ಒಂದು ಚೆಂದ ಕಾಣ್ತದೆ ಹೊರತು ಮತ್ತು ಮಳೆ ಬಿದ್ದಾಗ ಮತ್ತು ಕಳೆ ಬಂದಾಗ ಆ ಗುಂಡಿಯ ಯಾವುದೇ ರೂಪ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಅಡಿಕೆ ಗಿಡವನ್ನು ನೆಡಲಿಕ್ಕೆ ನಾವು ಗುಂಡಿಗೆ ಅಷ್ಟೊಂದು ಮಹತ್ವ ಕೊಡುವ ಅಗತ್ಯನಿಲ್ಲ. ಅಷ್ಟೇ ಅಲ್ಲದೆ ಮೇಲ್ಮಣ್ಣಿನಲ್ಲಿ ನೆಟ್ಟರೆ ಅಡಿಕೆ ಗಿಡಗಳ ಬೆಳವಣಿಗೆ ಕೂಡ ಅಷ್ಟೇ ಉತ್ತಮವಾಗಿರ್ತದೆ ಸ್ನೇಹಿತರೆ. ಬನ್ನಿ ನಾವು ಆ ಗುಂಡಿ ತೆಗೆಯದ ಜಾಗದಲ್ಲಿ ಹೇಗಿದೆ ಅಂತ ನೋಡುವ. ನೋಡಿ ಸ್ನೇಹಿತರೆ, ಇಲ್ಲಿ ಗುಂಡಿ ತೆಗೆಯದೆ ಇವರು ನೆಟ್ಟದ್ದು, ಯಾವುದೇ ಗುಂಡಿ ತೆಗೆದಿಲ್ಲ ಇದಕ್ಕೆ. ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ಯಾವುದೇ ಗಿಡಗಳು ಸತ್ತಿಲ್ಲ ಸ್ನೇಹಿತರೆ. ಅಂದರೆ ಅಡಿಕೆ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ. ನಾವು ಗುಂಡಿ ತೆಗೆದ್ರೆ ಮಾತ್ರ ಅಡಿಕೆ ಗಿಡದ ಬುಡದಲ್ಲಿ ನೀರು ನಿಲ್ಲುವುದು. ಹಾಗಾಗಿ ಗಿಡದ ಬೆಳವಣಿಗೆಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ನಾವು ಈ ಗಿಡವನ್ನು ಅಡಿಕೆ ಗುಂಡಿ ತೆಗೆದು ನೆಟ್ಟರೆ ಅದರ ಬುಡದಲ್ಲಿ ನೀರು ನಿಂತರೆ ಬುಡ ಕೊಳೆಯುತ್ತದೆ, ಗಿಡಗಳು ಸಾಯ್ತದೆ. ಕೆಲವು ಗಿಡಗಳು ಉಳಿದುಕೊಳ್ತದೆ, ಎಲ್ಲ ಗಿಡಗಳು ಸಾಯ್ತದೆ ಅಂತಲ್ಲ. ಆದರೆ ನಾವು 100 ಗಿಡ ನೆಟ್ಟರೆ ನಮಗೊಂದು 20% ಗಿಡಗಳು ಸತ್ರೂ ಕೂಡ ಅದು ನಮಗೆ ಮತ್ತೆ ಕೆಲಸವೇ ಕೆಲಸ. ಗಿಡಗಳನ್ನು ನೆಡಬೇಕು ಪುನಃ. ಅಷ್ಟೇ ಅಲ್ಲದೆ ಆ ಗಿಡದ ಬೆಳವಣಿಗೆಗಳು ಏರುಪೇರಾಗಿರ್ತದೆ. ಮೊದಲನೇ ನೆಟ್ಟ ಗಿಡ ದೊಡ್ಡದಾಗ್ತದೆ, ಆನಂತರ ನೆಟ್ಟ ಗಿಡ ಚಿಕ್ಕದಿರ್ತದೆ. ಹೀಗಾದಾಗ ಎಲ್ಲ ಎಡವಟ್ಟುಗಳಾಗ್ತದೆ. ಇಲ್ಲಿ ಇವರು ಕೇವಲ ಗುಂಡಿ ತೆಗೆಯದೆ ನೆಟ್ಟದ್ದು ಮಾತ್ರ ಸ್ನೇಹಿತರೆ. ಬಾಕಿ ಎಲ್ಲ ಮಾಮೂಲು ಕ್ರಮದಲ್ಲೇ ಇವರಿದ್ದಾರೆ. ಅಂದರೆ ರಾಸಾಯನಿಕ ಗೊಬ್ಬರ ಕೊಡ್ತಾರೆ,
ಸಾವಯವ ಗೊಬ್ಬರ ಕೊಡ್ತಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಹೇಳೋದೇನಂತ ಹೇಳಿದರೆ, ಯಾವುದೇ ರೀತಿಯ ಗೊಬ್ಬರ ಕೊಡದಿದ್ದರೂ ಕೇವಲ ಕಳೆಗಳನ್ನು ಬೆಳೆಸಿ ಇಲ್ಲಿ ಕೃಷಿ ಮಾಡಿದರೂ ಇದಕ್ಕಿಂತ ಚೆಂದ ಬರ್ತಿತ್ತು. ಯಾಕಂತ ಹೇಳಿದರೆ ಮಣ್ಣಿನಲ್ಲಿ ಸಾವಯವ ಅಂಶ, ಎರೆಹುಳದ ಗೊಬ್ಬರ ಅತಿ ಹೆಚ್ಚಾಗ್ತಿತ್ತು. ಇವರೇನು ಮಾಡ್ತಾರೆ, ರಾಸಾಯನಿಕ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಎಷ್ಟೇ ಕಳೆ ಇದ್ರೂ ಕೂಡ ಈ ಕಳೆಯನ್ನು ತಿನ್ನಲಿಕ್ಕೆ ಎರೆಹುಳಗಳು ಬೇಕಲ್ಲ, ಇಲ್ಲಿ ಎಡವಟ್ಟಾಗೋದು ಸ್ನೇಹಿತರೆ. ಕೇವಲ ಕಳೆಯನ್ನು ಬೆಳೆಸುವುದು ಮಾತ್ರ ಅಲ್ಲ ಉದ್ದೇಶ, ಕಳೆಯಲ್ಲಿ ಇರುವಂತಹ ತ್ಯಾಜ್ಯಗಳು ನೋಡಿ, ಇಲ್ಲಿ ಬೇಕಾದಷ್ಟು ಕಸಕಡ್ಡಿಗಳು ಬಿದ್ದಿದೆ. ಈಗ ಇವರು ಕಳೆ ತೆಗೆದಿದ್ದ ಕಾರಣ ಬೇಕಾದಷ್ಟು ಕಸಕಡ್ಡಿಗಳು ಬಿದ್ದಿದೆ. ಇದನ್ನು ತಿನ್ನಲಿಕ್ಕೆ ಇದಕ್ಕಿಂತ ಹೆಚ್ಚು ಇಲ್ಲಿ ಜೀವಿಗಳು ಬೇಕು, ಎರೆಹುಳಗಳು ಬೇಕು. ಹಾಗಾದಾಗ ಮಾತ್ರ ನಮ್ಮ ಮಣ್ಣಿನಲ್ಲಿ ನೈಸರ್ಗಿಕ ಗೊಬ್ಬರ ಸೃಷ್ಟಿಯಾಗೋದು. ನಾವು ಕೇವಲ ಕಳೆ ಬೆಳೆಸಿದ್ದೇವೆ ಅಂತ ಹೇಳಿ ರಾಸಾಯನಿಕ ಗೊಬ್ಬರವನ್ನೆಲ್ಲ ಕೊಟ್ಟರೆ ಅದರಿಂದ ನಮಗೇನು 5 ಪೈಸೆ ಲಾಭ ಆಗೋದಿಲ್ಲ. ಕೇವಲ ಕಳೆ ಬೆಳೆಸಿದ್ದೇನಂತ ಮಾತ್ರ ಹೇಳ್ಬೋದು ಅಷ್ಟೇ. ಆದರೆ ಸ್ನೇಹಿತರೆ, ಗುಂಡಿಯನ್ನು ತೆಗೆಯದೆ ನೆಟ್ಟರೆ ನಮಗೆ ಎಷ್ಟೆಲ್ಲ ಅನುಕೂಲ ಇದೆ ಅಂತ ಹೇಳಿದರೆ, ಗುಂಡಿಗೆ ತೆಗೆಯುವಂಥ ಖರ್ಚು ಉಳಿತದೆ, ಗಿಡಗಳು ಸಾಯುವ ಪ್ರಮೇಯ ತಪ್ತದೆ, ಇದೆಷ್ಟೇ ಲಾಭ. ರಾಸಾಯನಿಕ ಗೊಬ್ಬರ ಕೊಟ್ಟರೆ ಎಲ್ಲವೂ ನಷ್ಟವೇ. ನಮ್ಮ ಮಣ್ಣಿನ ಆರೋಗ್ಯ ಹಾಳಾಗ್ತದೆ, ಕೊನೆಗೆ ನಮ್ಮ ಆರೋಗ್ಯವೂ ಹಾಳಾಗ್ತದೆ ಸ್ನೇಹಿತರೆ ರಾಸಾಯನಿಕ ಗೊಬ್ಬರ ಕೊಟ್ಟರೆ. ಈಗ ಅದೇ ಹೇಳ್ತಾ ಇರೋದು ಅಂತ ಹೇಳಿದರೆ, ಬೋರ್ವೆಲ್ ನೀರಿನಲ್ಲಿ ಕೂಡ ರಾಸಾಯನಿಕ ಗೊಬ್ಬರದ ಅಂಶ ಸಿಗ್ತಾಯಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ನಮ್ಮ ಆರೋಗ್ಯಕ್ಕೆ ಹೇಗಾಗ್ಬೋದು? ಇವರು ಮಾಮೂಲು ಕ್ರಮದಲ್ಲಿ ಸಾಕ್ತಾ ಇದ್ದಾರೆ, ಇದನ್ನು ಸಾಕ್ತಾ ಇದ್ದಾರೆ ಅವರು. ಇದನ್ನು ನಾವು ಪ್ರಕೃತಿಯ ಮಡಿಲಿಗೆ ಬಿಟ್ಟರೆ ಪ್ರಕೃತಿ ಸಾಕ್ತದೆ. ಇವರು ಕೇವಲ ಅಡಿಕೆ ಗಿಡವನ್ನು ಕಡಿಮೆ ಖರ್ಚಿನಲ್ಲಿ ನೆಟ್ಟಿದ್ದಾರೆ ಹೊರತು, ಅದೊಂದು ಲಾಭವನ್ನು ಪಡ್ಕೊಂಡಿದ್ದಾರೆ ಹೊರತು ಕಳೆಯನ್ನು ತೆಗಿತಾ ಇದ್ದಾರೆ ನೋಡಿ. ಇದು ಎಡವಟ್ಟು ಸ್ನೇಹಿತರೆ. ಕೃಷಿಗೆ ಕಳೆ ಇರಲೇಬೇಕು. ತೆಗೆದಾಗ ಒಂದು ಹಂತದವರೆಗೆ ನಾವು ಇಟ್ಟುಕೊಂಡಿರಬೇಕು ಕಳೆಯನ್ನು. ಇಲ್ಲಿ ವಿಪರೀತ ಕಳೆ ಇತ್ತು, ಹಾಗಾಗಿ ಇಲ್ಲಿ ಮಣ್ಣು ಕಾಣುವುದಿಲ್ಲ. ಆದರೆ ಈ ಕಳೆಯ ತ್ಯಾಜ್ಯವನ್ನು ತಿನ್ನಲಿಕ್ಕೆ ಜೀವಿಗಳು ಬೇಕು, ಇಲ್ಲದಿದ್ದರೆ ನಮ್ಮ ಮಣ್ಣಿಗೆ ಯಾವುದೇ ಅನುಕೂಲ ಆಗೋದಿಲ್ಲ. ಈ ಜೀವಿಗಳಿರಬೇಕಾದ್ರೆ ಏನಾಗಬೇಕು? ನಾವು ರಾಸಾಯನಿಕ ಗೊಬ್ಬರ ಹಾಕುವಾಗಿಲ್ಲ ಸ್ನೇಹಿತರೆ. ರಾಸಾಯನಿಕ ಗೊಬ್ಬರ ಹಾಕಿದರೆ ನಮ್ಮ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಎರೆಹುಳಗಳಿರ್ಬೋದು, ಎಲ್ಲವೂ ಸತ್ತು ಹೋಗ್ತದೆ. ಅದರ ಪ್ರಮಾಣ ಕಮ್ಮಿ ಆಗ್ತದೆ. ಇಲ್ಲಿ ಸಂಪೂರ್ಣ ನಾಶ ಆಗಿದೆ ಅಂತ ಅಲ್ಲ ಸ್ನೇಹಿತರೆ, ಪ್ರಮಾಣ, ಇಲ್ಲಿರುವ ತ್ಯಾಜ್ಯಗಳನ್ನು ತಿಂದು ಮುಗಿಸುವಷ್ಟು ಪ್ರಮಾಣದಲ್ಲಿ ಎರೆಹುಳಗಳು, ಜೀವಿಗಳು ಬೇಕು, ಗೆದ್ದಲುಗಳು ಬೇಕು. ಅಷ್ಟು ಪ್ರಮಾಣದಲ್ಲಿ ಅದು ಇಲ್ಲದಿದ್ದರೆ ನಮ್ಮ ಮಣ್ಣಿಗೆ ಆರೋಗ್ಯವಾದಂತಹ ಸತ್ವಯುತವಾದಂಥ ಪೋಷಕಾಂಶಗಳು ಅಲ್ಲಿ ಉತ್ಪತ್ತಿಯಾಗುವುದಿಲ್ಲ. ಹಾಗಾಗಿ ಗಿಡಗಳಿಗೆ ನಾವು ಹೊರಗಿನಿಂದ ಕೃತಕ ಗೊಬ್ಬರ ಕೊಡಲೇಬೇಕಾಗ್ತದೆ. ಕೃತಕ ಗೊಬ್ಬರ ಕೊಟ್ಟಾಗ ಏನಾಗ್ತದೆ? ನಮಗೆ ಖರ್ಚು ವೆಚ್ಚ ಅಧಿಕ ಆಗ್ತದೆ. ಅಷ್ಟೇ ಅಲ್ಲದೆ ಗಿಡಗಳ ಆರೋಗ್ಯ ಕೂಡ ಸರಿಯಾಗಿರುವುದಿಲ್ಲ. ಇದೆಲ್ಲ ವಿಷಯಗಳಿದೆ ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ. ಸಾವಯವ ಗೊಬ್ಬರದಲ್ಲಿಯೂ ರಾಸಾಯನಿಕ ಗೊಬ್ಬರದಲ್ಲಿಯೂ ಕೃಷಿಯನ್ನು ಮಾಡ್ಬೋದು. ಆದರೆ ನಮಗೆ ಒಳ್ಳೆಯ ಫಲಿತಾಂಶ ಸಿಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಒಳ್ಳೆಯ ಇಳುವರಿ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಿತ್ತನೆ ಬೀಜದ ಆಯ್ಕೆ ಮುಖ್ಯ ಆಗಿರ್ತದೆ. ಎಲ್ಲವೂ ಒಂದಕ್ಕೊಂದು ಸಂಬಂಧಪಟ್ಟ ವಿಷಯಗಳು. ಒಂದು ಏರುಪೇರಾಗಿದ್ದರೂ ಕೂಡ ನಮ್ಮ ಕೃಷಿ ವೈಫಲ್ಯವನ್ನು ಕಾಣ್ತದೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.